ಇದ್ ನೋಡಿ ಸಿಂಪಲ್ ಆಗಿದೆ. ಇದು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ಲಕ್ಷ್ಮೀ ದೇವಸ್ಥಾನಕ್ಕಲ್ಲ, ನನ್ ತಮ್ಮ ತಿರುಪತಿಗೋ ಎಲ್ಲ ಹೋದಾಗ ನನ್ ಮಕ್ಳಿಗೆ ಇಬ್ಬರಿಗೂನು ಒಂದೇ ತರ ಸರ ತಂದ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಅದು. ಕಲರ್ ಕಲರ್ ಕಲರು, ನೀವ್ ಯಾವ್ದೇ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ. ಮಕ್ಳಿಗಂತೂ ತುಂಬಾ ಚೆನ್ನಾಗ್ ಒಪ್ಪುತ್ತೆ. ಅವ್ರು ಯಾವ ತರ ಫ್ರಾಕ್ ಡ್ರೆಸ್ಸು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಮತ್ತೆ ಅವ್ರು ಯಾವ ಕಲರ್ ಹಾಕಿದ್ರು ಡ್ರೆಸ್ ನ ಈ ಸರ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ವರ್ಷನೇ ಆಯ್ತು, ಆಗ್ಲೇ 4-5 ವರ್ಷ ಆಯ್ತು. ಯಾವ್ದೇ ರೀತಿ ಶೇಡ್ ಆಗಿಲ್ಲ. ಇನ್ನು ಹಾಗೆ ಇದೆ, ಚೆನ್ನಾಗಿದೆ ಇನ್ನು ಕೂಡ. ಮತ್ತೆ ಇದು ಅಷ್ಟೇ, ನಾನ್ ತುಂಬಾ ವರ್ಷನೇ ಆಯ್ತು ಇದನ್ನ ತಗೊಂಡು. ನಾನ್ ಚಿಕ್ಕ ಮಗಳಿಗೆ ಅಂತ ತಗೊಂಡಿದ್ದು, ಯಾಕಂದ್ರೆ ಅವಳು ತುಂಬಾ ಸಣ್ಣ ಇದ್ದಾಳೆ. ಅವಳಿಗೆ ಸೂಟ್ ಆಗೋಂತ ಸರ ಯಾವ್ದು ಜಾಸ್ತಿ ನನ್ನ ಹತ್ರ ಇರ್ಲಿಲ್ಲ. ಅದಕ್ಕೆ ಈ ತರ ಸಿಂಪಲ್ ಸರ ತಗೊಂಡೆ. ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆಯ್ತು ಅನ್ಕೊಳ್ಳಿ. 5 ಇಯರ್ಸ್ ಆಯ್ತು. ಒಂಚೂರು ಕಲರ್ ಶೇಡ್ ಆಗಿಲ್ಲ ನೋಡಿ. ಒಂದೊಂದ್ ಕೆಲವೊಂದು 2-3 ತಿಂಗಳಿಗೆ ಶೇಡ್ ಆಗ್ಬಿಡುತ್ತೆ. ಬಟ್ ಇದು ಚೆನ್ನಾಗಿದೆ ನೋಡಿ. ಇದು ಕಲರ್ ಏನು ಶೇಡ್ ಆಗಿಲ್ಲ. ಮಣಿಗಳು ಕೂಡ ಅಷ್ಟೇ ಸಕ್ಕತ್ತಾಗಿದೆ. ಇನ್ನು ಕೂಡ ಒಂದ್ ಮಣಿನೂ ಕೂಡ ಡ್ಯಾಮೇಜ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಇದು. ಇನ್ನೊಂದ್ ಏನ್ ಗೊತ್ತಾ, ಮೇಂಟೈನ್ ಮಾಡೋದ್ರಲ್ಲೂ ನಾವು ಮೇಂಟೈನ್ ಮಾಡ್ಬೇಕು. ಇನ್ನೊಂದ್ ಯಾವ ತರ ನಾವು ಸ್ಟೋರೇಜ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದ್ ಟಿಪ್ಸ್ ಕೊಡ್ತೀನಿ. ಈ ತರ ಸೆಟ್ಗಳನ್ನ ಯಾವ ತರ ನಾವು ಸ್ಟೋರ್ ಮಾಡ್ಬೇಕು ಅಂದ್ರೆ, ಈ ತರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತಗೋಬೇಕು. ಈ ತರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡು ಇದ್ರಲ್ಲಿ ಕಾಟನ್ ಹಾಕ್ಬೇಕು. ನೀವು ಕಾಟನ್ ಅಥವಾ ಮೆತ್ತಗಿರೋಂತ ಬಟ್ಟೆನ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬಿಟ್ರೆ ನೀವು ತುಂಬಾ ಚೆನ್ನಾಗಿರುತ್ತೆ. ಯಾವ್ದೇ ರೀತಿ ಶೇಡ್ ಆಗಲ್ಲ, ಮತ್ತೆ ಮಣಿಗಳು ಕೂಡ ಯಾವ್ದೇ ರೀತಿ ಡ್ಯಾಮೇಜ್ ಆಗಲ್ಲ. ನೋಡಿ, ಈ ಟಿಪ್ಸ್ ನ ನೀವು ಫಾಲೋ ಮಾಡಿ. ಕಾಟನ್ ಹಾಕಿ. ಕಾಟನ್ ಇಲ್ಲ ಅನ್ನೋರು ಒಂದು ಕಾಟನ್ ಬಟ್ಟೆ, ಮೆತ್ತಗಿರ್ಬೇಕು ಆ ತರ ಬಟ್ಟೆ ಹಾಕಿ ಯೂಸ್ ಮಾಡಿ. ಈ ತರ ಬಾಕ್ಸ್ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಈ ಬಾಕ್ಸ್ ನಮ್ಮ ಶಾಪ್ ಅಲ್ಲೇ ಸಿಗುತ್ತೆ. ನಾವು ಅದರಿಂದ ಸ್ಟೋರ್ ಮಾಡ್ಕೋತೀವಿ. ಓಕೆನಾ? ಈ ಟಿಪ್ಸ್ ನ ಫಾಲೋ ಮಾಡಿ. ಕೆಲವರು ಹೇಳ್ತಾರೆ ತುಂಬಾ ಶೇಡ್ ಆಗುತ್ತೆ, ಸುಮ್ನೆ ಏನು ತಗೊಳ್ಳೋದು ಅಂತ. ಬಟ್ ನೀವು ಈ ಟಿಪ್ಸ್ ಯೂಸ್ ಮಾಡಿ ನೋಡಿ, ಆಮೇಲೆ ಹೇಳ್ತೀರಾ ನೀವೇ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಇದು ಕೂಡ ಎಷ್ಟು ಸಿಂಪಲ್ ಆಗಿದೆ. ಗೋಲ್ಡನ್ ಇದು, ಯಾವ್ದೇ ರೀತಿ ಕಲರ್ ಇಲ್ಲ. ಫುಲ್ ನೋಡಿ, ಸಿಂಪಲ್ ಅಂಡ್ ಎಥ್ನಿಕ್ ಆಗಿದೆ. ಚೆನ್ನಾಗಿದೆ. ಡ್ರೆಸ್ಗೆ ಮತ್ತೆ ಲೆಹಂಗಾ ಹಾಕೊಳ್ಳೋರು ಹಾಕೋಬಹುದು. ಲೆಹಂಗಾಕ್ಕೂ ಮ್ಯಾಚ್ ಆಗುತ್ತೆ, ಸ್ಯಾರಿಂಗ್ ಮ್ಯಾಚ್ ಆಗುತ್ತೆ, ಮತ್ತೆ ಡ್ರೆಸ್ಗೂ ಕೂಡ ಮ್ಯಾಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇಯರಿಂಗ್ ನೋಡಿ, ಇದು ಹೋಲ್ ಡಿಸೈನ್. ಬಟ್ ನೀವು ಇವಾಗ ಇದೇ ತರ ಬಂದಿದೆ. ಇದು ಹೋಲ್ ಡಿಸೈನ್ ಅಂದ್ರೆ ನಮ್ಮ ಅಮ್ಮೋರ್ ಕಾಲದಲ್ಲಿ ಇದೇ ತರ ವಾಲೆಗಳು ಇದ್ದಿದ್ದು. ಅಗ್ಲುಕೆ ವಾಲೆಗಳು ಇರ್ತಾ ಇತ್ತು ಇವಾಗ. ಮತ್ತೆ ಇದು ಕೂಡ ತುಂಬಾ ವರ್ಷ ಆಯ್ತು ನಾನು ಪರ್ಚೇಸ್ ಮಾಡಿ. ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ ನೋಡಿ. ಈ ತರ ಹುಕ್ ಇರುತ್ತಲ್ಲ, ಅದು ಸ್ವಲ್ಪ ಕಟ್ ಆಗಿದೆ. ಇಲ್ಲೆಲ್ಲೋ ಕಟ್ ಆಗಿದೆ. ಅದ್ ನೋಡಿ, ಇಲ್ಲಿ ಕಟ್ ಆಗಿದೆ. ಇಲ್ಲಿ ನಾನು ಥ್ರೆಡ್ ಯೂಸ್ ಮಾಡಿದೀನಿ. ಇದೊಂದ್ ಬಿಟ್ರೆ ಕಲರ್ ಮಾತ್ರ ಹಾಗೆ ಇದೆ. ಕಲರ್ ಮಾತ್ರ ಶೇಡ್ ಆಗಿಲ್ಲ, ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅಷ್ಟು ಬಿಟ್ರೆ ಕಲರ್ ಏನೂ ಆಗಿಲ್ಲ ನೋಡಿ. ಇನ್ನು ಹೇಗ್ ಪಳ ಪಳ ಅಂತಿದೆ, ಸಕ್ಕತ್ತಾಗಿದೆ. ಇದಕ್ಕೆ ಇಯರಿಂಗ್ಸ್ ಕೂಡ ಬಂದಿದೆ. ಇದು ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ನೋಡಿ. ವೈಟ್ ಸ್ಟೋನ್ ಇದೆ, ಗ್ರೀನ್ ಮತ್ತೆ ರೆಡ್ ಅಲ್ಲಿದೆ. ತುಂಬಾ ಚೆನ್ನಾಗ್ ಲುಕ್ ಕೊಡುತ್ತೆ ನಿಮ್ಗೆ. ನೈಟ್ ನೈಟ್ ಅಲ್ಲಿ ವೇರ್ ಮಾಡ್ಬಿಟ್ರೆ ಸಖತ್ ಲುಕ್ ಕೊಡುತ್ತೆ. ಆ ಲೈಟ್ ಬೆಳಕುಗೂ ಇದು ಮಿಣ 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 ಅಂತಿರುತ್ತೆ. ಇದು ನೆಕ್ಸ್ಟ್, ಇದು ಇತ್ತೀಚಿಗಷ್ಟೇ ತಗೊಂಡಿರೋದು. ಈ ತರ ಇದು ಹೀಗೆ ಬಂದಿರೋದು, ಕಲರ್ ಶೇಡ್ ಆಗಿಲ್ಲ. ಇದು ಇದೇ ತರ ಬಂದಿದೆ. ಸಿಟಿಗೆ ಹೋದಾಗ ನಾವು ಇದೇ ತರ ಫ್ಯಾನ್ಸಿ ಸ್ಟೋರ್ಗೆ ಹೋದಾಗ ಇದು ಸ್ವಲ್ಪ ಇಷ್ಟ ಆಯ್ತು, ಅದಕ್ಕೋಸ್ಕರ ತಗೊಂಬಂದು ಅಷ್ಟೇ. ನಾನು ಈ ತರ ಸಿಂಪಲ್ ಸರ ಏನಕ್ಕೆ ತಗೋತೀನಿ ಅಂದ್ರೆ, ನಾನ್ ಚಿಕ್ಕ ಮಗಳಿಗೆ ಅಂತ ತಗೊಂತೀನಿ. ಯಾಕಂದ್ರೆ ಅವಳು ತುಂಬಾ ಸಣ್ಣ ಇದ್ದಾಳೆ ಕಣ್ರಿ. ಈ ತರ ದಪ್ಪ ದಪ್ಪ ಸರ ಎಲ್ಲ ಅವಳಿಗೆ ಒಪ್ಪಲ್ಲ. ಇದೆಲ್ಲ ಹೆವಿ ಕಾಣಿಸುತ್ತೆ ಅವಳಿಗೆ. ಅದ್ರ ಬದಲು ಈ ತರ ಸಿಂಪಲ್ ಸರ ಹಾಕಿದ್ರೆ ಅವಳಿಗೂ ಲುಕ್ ಆಗಿರುತ್ತೆ ಅಲ್ವಾ. ಅದಕ್ಕೆ ನಾನು ಈ ತರ ಸಿಂಪಲ್ ಹುಡುಕ್ತಾನೆ ಇರ್ತೀನಿ. ಯಾವ್ದು ಸಿಕ್ಕಿದ್ರು ಬಿಡಲ್ಲ ಸಿಂಪಲ್ ಅಲ್ಲಿ. ಯಾವ್ದಾದ್ರು ನನ್ಗೆ ಕಣ್ಣಿಗೆ ಬಿತ್ತು ಅಂದ್ರೆ ನಾನು ಅದ್ ತಗೊಂತೀನಿ. ನೆಕ್ಸ್ಟ್ ಇದು ಒಂದು ಥ್ರೆಡ್
ಟ್ರೆಂಡಿಂಗ್ ಅಂತ ಹೇಳ್ಬೋದು ನಾವು. ಇದು ತುಂಬಾ ಟ್ರೆಂಡಿಂಗ್ ಅಲ್ಲೇ ಇತ್ತು, ಯಾಕಂದ್ರೆ ತುಂಬಾ ಇವಾಗೆಲ್ಲ ಇದೇ ತರ ಚೋಕರ್ ಜಾಸ್ತಿ ಯೂಸ್ ಮಾಡೋದು. ವೈಟ್ ಬಂದಿರುತ್ತೆ, ವೈಟ್ ಅಲ್ಲಿ ಈ ತರ ಕಲರ್ ಕಲರ್ ಬಂದಿರುತ್ತೆ. ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಇದು ಚೋಕರು. ನಾನು ಇರ್ಲಿ ಅಂತ ತಗೊಂಡೆ. ಆ ವೈಟ್ ಬರುತ್ತಲ್ಲ, ವೈಟ್ ಬರೋದ್ರಿಂದ ಎಲ್ಲಾರ್ಗು ಮ್ಯಾಚ್ ಆಗುತ್ತೆ. ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು. ವೈಟ್ ಮಣಿ ಎಲ್ಲಾರ ಮುಖಕ್ಕೂ ಮ್ಯಾಚ್ ಆಗುತ್ತೆ, ಚೆನ್ನಾಗಿದೆ. ಇದ್ ನೋಡಿ, ವೈಟ್ ಚೋಕರ್ ಟೈಪ್ ಅಲ್ಲಿ ಇದೆ ಇದು. ಆ ಓಲೆ ನೋಡಿ ಏನ್ ಸಕ್ಕತ್ತಾಗಿದೆ ಗೊತ್ತಾ. ನನ್ನ ದೊಡ್ಡ ಮಗಳು ತುಂಬಾ ಇಷ್ಟಪಟ್ಟು ತಗೊಂಡಿದ್ದು. ಅವಳ ಹತ್ರ ಒಂದು ರೆಡ್ ಕಲರ್ ಗೌನ್ ಇದೆ, ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಅಂತ ನನ್ ಬ್ರದರ್ ಮ್ಯಾರೇಜ್ ವಿಡಿಯೋಸ್ ಹಾಕಿದೀನಿ, ನೀವ್ ಅದ್ರಲ್ಲಿ ನೋಡ್ಬೋದು. ನನ್ ಮಗಳು ವೇರ್ ಮಾಡಿದಾಳೆ, ತುಂಬಾ ಚೆನ್ನಾಗ್ ಕಾಣಿಸುತ್ತೆ. ಇದು ಚೋಕರ್ ಟೈಪ್ ಅಲ್ಲಿ ಇದೆ, ವೈಟ್ ರೆಡ್ ಕಲರ್ ಡ್ರೆಸ್ಗಂತೂ ಅವಳು ಹಾಕೊಂಡಿರೋ ಗೌನ್ಗೆ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಿತ್ತು ನೋಡಿ, ಎಷ್ಟ್ ಚೆನ್ನಾಗಿದೆ. ಓಲೆ ಒಂದೇ ಒಂದಿದೆ ಅನ್ಕೋಬಿಡಿ, ಓಲೆ ಇತ್ತು ಬಟ್ ಮಿಸ್ ಆಗಿದೆ, ಬಾಕ್ಸ್ ಅಲ್ಲೆಲ್ಲ ಮಿಸ್ ಆಗಿದೆ. ಓಕೆನಾ, ಬನ್ನಿ ನೆಕ್ಸ್ಟ್ ನೋಡೋಣ. ಇದು ಕೂಡ ಇನ್ನು ರೀಸೆಂಟ್ ಅಲ್ಲಿ ತಗೊಂಡಿದ್ದು, ನನ್ ಬ್ರದರ್ ಮ್ಯಾರೇಜ್ಗೆ ಅಂತಾನೆ ತಗೊಂಡಿದ್ದು. ಇದು ಕೂಡ ಇದು ಓಲೆ ಬಂದಿತ್ತು. ನಾನೇನು ಓಲೆ ವೇರ್ ಮಾಡಿಲ್ಲ, ಮಕ್ಳ ಹಾಕೊಂಡ್ರೆ ಹಾಕೊಂತಾರೆ. ನಾನೇನಾದ್ರೂ ವೇರ್ ಮಾಡಿದ್ರೆ ನನ್ ನೆಕ್ಲೆಸ್ ಅಷ್ಟೇ ಹಾಕೊಳ್ಳೋದು, ಓಲೆ ಎಲ್ಲ ಯೂಸ್ ಮಾಡಲ್ಲ. ಇದು ತುಂಬಾ ದಿವಸ ಆಯ್ತು ತಗೊಂಡು, ತುಂಬಾ ಚೆನ್ನಾಗಿದೆ ಈ ಸರ ಮಾತ್ರ. ಎಲ್ಲೋ ತಗೊಂಡಿದ್ ನಾವು, ಬಟ್ ಎಲ್ಲಿ ಅಂತ ನೆನಪಿಲ್ಲ, ಬಟ್ ಸರ ಮಾತ್ರ ಸಕ್ಕತ್ತಾಗಿದೆ. ಓಲೆ ನೋಡಿ ಅದ್ರದ್ದೇ ಇದು ಓಲೆ, ಚೆನ್ನಾಗಿದೆ ಅಲ್ವಾ. ನೆಕ್ಸ್ಟ್ ಇದು ಕೂಡ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿರೋದು. ಇದು ಕೂಡ ವೈಟ್ ಮಣಿ ಬಂದಿದೆ, ಮತ್ತೆ ಫ್ಲವರ್ ಅಲ್ಲಿ ಡಿಸೈನ್ ಇದೆ ಅಲ್ವಾ. ಎಷ್ಟು ವರ್ಕ್ ಮಾಡಿದ್ದಾರೆ ನೋಡಿ, ಸಣ್ಣ ಸಣ್ಣ ವರ್ಕ್ ಇದೆ, ತುಂಬಾ ಚೆನ್ನಾಗಿದೆ ಇದು. ಮತ್ತೆ ಇದು ಮಾಮೂಲಿ ಜಾತ್ರೆಯಲ್ಲಿ ತಗೊಂಡಿದ್ ಸರ. ಇದು ತುಂಬಾ ಮಾರ್ತಾ ಇದ್ರು, ನಾನು ಇಬ್ರಿಗೂ ಒಂದೊಂದು ಅಂತ ತಗೊಂಬಂದೆ. ಹಾಗೆ ನನ್ನ ತಮ್ಮನ ಮಗಳಿಗೂ ಇದೇ ತರ ಒಂದ್ ತಗೊಂಡೆ, 3 ತಗೊಂಬಂದಿದೆ ನಾನು. ನನ್ನ ತಮ್ಮನ ಮಗಳಿಗೆ ಒಂದು, ಮತ್ತೆ ನನ್ನ ಮಕ್ಳಿಗೆ ಇಬ್ರಿಗೂ ಒಂದು. ಇದು ಲಕ್ಷ್ಮಿದೆ ನೆಕ್ಲೆಸ್ ಟೈಪ್ ಅಲ್ಲಿ. ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು ಅಂದ್ರೆ ಇದೆ ನೋಡಿ, ಫಸ್ಟ್ ಪರ್ಚೇಸ್ ಮಾಡಿದ್ದು ಅಂದ್ರೆ ಇದೆ. ಫಸ್ಟ್ ಪರ್ಚೇಸ್ ಮಾಡಿದಿದೆ, ಬಟ್ ಇದು ಕೂಡ ಶೇಡ್ ಹೋಗಿಲ್ಲ. ಇಲ್ಲಿ ಲಕ್ಷ್ಮಿ ಮುಖದ ಹತ್ರ ಸ್ವಲ್ಪ ಕಪ್ಪಾಗಿದೆ ಇದು, ಅದ್ ಬಿಟ್ರೆ ಇನ್ ಯಾವ್ದೇ ರೀತಿ ಕಲರ್ ಶೇಡ್ ಆಗಿಲ್ಲ. ಇದು ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ. ಇದ್ರಲ್ಲೆಲ್ಲ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ನೀನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಆಯ್ತಾ. ಮತ್ತೆ ಇಷ್ಟು ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವುದು ಸರ ಇಷ್ಟ ಆಯ್ತು, ಲಾಂಗ್ ಸರ ಯಾವ್ದು ಇಷ್ಟ ಆಯ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ನನ್ನ ಮಗಳು ಅವಳ ಸರ ಮಾತ್ರ ತಗೊಂಡ್ ತೋರಿಸ್ತಾ ಇದ್ದಾಳೆ, ನನಗೆ ಇದೇ ಇಷ್ಟ ಆಗಿದ್ದು ಅಂತ. ಮತ್ತೆ ಇದೊಂದು ಮಿಸ್ ಆಗಿತ್ತು. ಇದು ಲಾಂಗ್ ಸರನೇ, ತುಂಬಾ ಚೆನ್ನಾಗಿದೆ, ಬಟ್ ತುಂಬಾ ವೆಯ್ಟ್ ಇದೆ ಕಣ್ರಿ. ಇದು ವೆಯ್ಟ್ ಇದೆ ಇದೂನು. ಇದು ರಿಂಗ್ ಹೊರಟೋಗ್ಬಿಟ್ಟಿದೆ ದಾರ, ಅದಕ್ಕೆ ಪಿನ್ ಹಾಕಿದೀನಿ ನೋಡಿ, ಚೆನ್ನಾಗಿದೆ ಇದು. ನನ್ ಮಗಳು ಯಾವಾಗ್ಲೂ ಇದನ್ನ ಮೆಣಸಿನ್ಕಾಯಿ ಹಾರ ಅಂತಿರ್ತಾಳೆ. ಚೆನ್ನಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಯಾರು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಯಾರು ಇನ್ನು ವಿಡಿಯೋ ನೋಡಿಲ್ಲ ವಿಡಿಯೋ ನೋಡಿ. ಓಕೆ, ಬಾಯ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.